ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ಲು, ಒಳ್ಳೆಯ ಹೆಸರು ಕೂಡ ಪಡ್ಕೊಂಡಿದ್ಲು. ಆಕಿನ ನೋಡಿ ಆಕಿನ ಜೊತೆಗಾರರೆಲ್ಲರೂ ಏನು ಮಾಡ್ತಾಯಿದ್ರು, ಅಸೂಯೆ ಪಡ್ತಾ ಇದ್ರು ಅನ್ನೋದು. ಈಕೆ ಇಷ್ಟು ಚೆನ್ನಾಗಿದ್ದಾಳಲ್ಲ, ಇಷ್ಟು ಎಲ್ಲರೂ ಈಕಿನೇ ಹೊಗಳ್ತಾರಲ್ಲ ಅಂತಂದು ಬೇರೆ ಆಕಿನ ಜೊತೆ ಕೆಲಸದವರೆಲ್ಲ ಅಸೂಯೆ ಪಡ್ತಾ ಇದ್ರು. ಅಸೂಯೆ ಪಡೋದು ಮತ್ತು ಆಕೆ ಏನೇನು ವರ್ಕ್ ಮಾಡಿದಾಳ ಅವನ್ನೆಲ್ಲ ಕೆಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋದು. ಸೊ ಈಕೆ 1 ತಿಂಗಳು 2 ತಿಂಗಳು 3 ತಿಂಗಳು ಹಿಂಗೆ ವರ್ಷಾನುಗಟ್ಟಲೆ ಆಕೆ ಆ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ಲು ಅನ್ನೋದು. ಅವ್ರ ಅಪ್ಪಗೆ ಒಂದು ವಿಷಯ ಕೂಡ ಹೇಳಿರಲ್ಲ. ಒಂದ್ಸಲ ತಡ್ಕೊಳ್ಳೋಕ್ಕೆ ಶಕ್ತಿ ಆಗದೆ ಇದ್ದಾಗ ಅವ್ರ ಅಪ್ಪನ ಹತ್ರ ಬಂದು ಹೇಳ್ತಾಳೆ, ಅಪ್ಪ ನನಗೆಲ್ಲ ಈ ಜೀವನನೇ ನನಗೇನಾಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ, ಈ ಸಮಸ್ಯೆ ನನ್ನ ಸುತ್ತಮುತ್ತಲೂ ಇದ್ದಾವೆ, ನಾನು ಏನು ಮಾಡ್ಬೇಕಂತ ನನಗೇನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಂತಂದು ಅವ್ರ ತಂದೆ ಹತ್ರ ಹೇಳಿದಾಗ ಅವ್ರ ತಂದೆ ಏನಂತಾನಂದ್ರೆ, ಬಾ ನನ್ನ ಜೊತೆಗೆ ಅಡುಗೆ ಮನೆಗೆ ಹೋಗೋಣ ಅಂತಂದು ಮಗಳನ್ನ ಕರ್ಕೊಂಡು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ ನನ್ನ ಮಾತು. ಅಲ್ಲಿಗೆ ಹೋಗಿದ ತಕ್ಷಣ 3 ಪಾತ್ರೆ ತಗೊಂಡು 3 ಪಾತ್ರೆಯಲ್ಲಿ ನೀರು ಹಾಕ್ತಾನೆ. ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಆಲೂಗಡ್ಡೆಯನ್ನು ಹಾಕ್ತಾನೆ, ಇನ್ನೊಂದು ಪಾತ್ರೆಯಲ್ಲಿ ಮೊಟ್ಟೆಯನ್ನು ಹಾಕ್ತಾನೆ, ಇನ್ನೊಂದು ಪಾತ್ರೆಯಲ್ಲಿ ಕಾಫಿ ಬೀಜವನ್ನು ಹಾಕ್ತಾನೆ. ಕಾಫಿ ಬೀಜ ಗೊತ್ತಲ್ಲ, ಕಾಫಿ ಬಿಲ್ಲೆ. ಆ ಬಿಲ್ಲೆ ಮಾಡೋದಕ್ಕಿಂತ ಮುಂಚಿತ, ಕಾಫಿ ಪುಡಿ ಮಾಡೋದಕ್ಕಿಂತ ಮುಂಚಿತವಾಗಿ ಅವು ಬೀಜದ ಥರ ಇರ್ತಾವೆ ಅನ್ನೋದು. ಒಂದೊಂದು ಪಾತ್ರೆಯಲ್ಲಿ, ಒಂದು ಪಾತ್ರೆಯಲ್ಲಿ ಆಲೂಗಡ್ಡೆನ, ಇನ್ನೊಂದು ಪಾತ್ರೆಯಲ್ಲಿ ಬೀಜವನ್ನು, ಕಾಫಿ ಬೀಜವನ್ನು, ಮತ್ತೊಂದು ಪಾತ್ರೆಯಲ್ಲಿ ಮೊಟ್ಟೆಯನ್ನು ಹಾಕ್ತಾನೆ. ಹಾಕಿದ ತಕ್ಷಣ 20 ನಿಮಿಷ ಆದಮೇಲೆ ಮತ್ತೆ ಮಗಳನ್ನ ಕರ್ಕೊಂಡು ಅಡುಗೆ ಮನೆಗೆ ಹೋಗ್ತಾನೆ. ಬಾ ಏನಾಗಿದೆ. ಆಮೇಲೆ ಫಸ್ಟ್ ಪಾತ್ರೆಯಿಂದ ಆಲೂಗಡ್ಡೆನ ತೆಗಿತಾನೆ. ಆಲೂಗಡ್ಡೆ ಹೆಂಗಿತ್ತು, ಹಾರ್ಡಾಗಿತ್ತು, ಮೀನ್ಸ್ ಗಟ್ಟಿಯಾಗಿತ್ತು ಆಲೂಗಡ್ಡೆ. ನೀರಿನೊಳಗೆ ಹೋಗಿದ ತಕ್ಷಣ ಹೆಂಗಾಯಿತು, ಮೃದುವಾಗಿ ಮೆತ್ತಗಾಗಿ ಬಂತು. 2ನೇ ಪಾತ್ರೆ ತೆಗೆದು ತೋರಿಸ್ತಾನೆ. 2ನೇ ಪಾತ್ರೆಯಲ್ಲಿ ಏನು ಹಾಕಿರ್ತಾನೆ, ಮೊಟ್ಟೆ ಹಾಕಿರ್ತಾನೆ. ಮೊಟ್ಟೆ ಹೆಂಗಿರುತ್ತಾ, ಮೆತ್ತಗಿರುತ್ತೆ. ನೀರಿನಾಗ ಹೋಗಿ ಹೆಂಗಾಯಿತು, ಗಟ್ಟಿ ಪದಾರ್ಥವಾಗಿ ಹೊರಗಡೆ ಬಂತು. ಅದೇ ರೀತಿಯಾಗಿ 3ನೇದಾಗಿ ಕಾಫಿ ಬೀಜ ಹೆಂಗಿತ್ತು, ಅಸಲು ಸ್ಮೆಲ್ ಬರದೇ ಒಂದು ಪರಿಸ್ಥಿತಿಯಲ್ಲಿತ್ತು. ಆದ್ದರಿಂದ ಏನು ಇದಾಗುತ್ತೋ ಎಂಬ ಒಂದು ಇದರಲ್ಲಿ ಇತ್ತು. ಆದರೆ ಅದು ಬಿಸಿನೀರು ಒಳಗೆ ಕುದ್ದು ಏನಾಯಿತು, ಒಳ್ಳೆ ಸುವಾಸನೆ ಅದರೊಳಗೆ ಬಂತನ್ಮತ್. ಆಮೇಲೆ ತಂದೆ ಹೇಳ್ತಾನೆ, ಈ ಮೂರು ಒಂದು ವಿಷಯದಿಂದ ನಾವೇನು ತಿಳ್ಕೊತೀವಿ ಅಂದರೆ, ಜೀವನದಲ್ಲಿ ಸ್ವಲ್ಪ ವಿಷಯಗಳನ್ನ ನಾವೇನು ಮಾಡಬೇಕು, ಅಳವಡಿಸ್ಕೊಳ್ಬೇಕು. ಜೀವನದಲ್ಲಿ ಸ್ವಲ್ಪ ವಿಷಯಗಳನ್ನ ನಾವೇನು ಮಾಡಬೇಕು, ಕಲಿಬೇಕು. ಜೀವನದಲ್ಲಿ ಸ್ವಲ್ಪ ವಿಷಯಗಳನ್ನು ನಾವೇನು ಮಾಡಬೇಕು, ಅನುಭವಿಸಬೇಕು. ಜೀವನದಲ್ಲಿ ಸ್ವಲ್ಪ ವಿಷಯಗಳನ್ನು ನಾವೇನು ಮಾಡಬೇಕು, ಅಡಾಪ್ಟ್ ಮಾಡ್ಕೊಳ್ಬೇಕು ಎಂಬುದಾಗಿ ಅವ್ರ ತಂದೆ ಆಕೆಗೆ ಹೇಳ್ತಾನೆ ನನ್ನ ಮಾತು. ಸೊ ಈ ಒಂದು ವಾಕ್ಯದ ಮೂಲಕವಾಗಿ ನಾವು ಏನು ತಿಳ್ಕೊಳ್ತೀವಿ ಅಂದರೆ, ಯೆರೆಮೀಯನ ಜೀವಿತದಲ್ಲಿ ಕೂಡ ಸೇಮ್ ಅದೇ ರೀತಿ ಆಗಿದೆ. ಆತ ಒಬ್ಬ ದೊಡ್ಡ ಪ್ರವಾದಿ. ಆತ ತನ್ನ ಯಹೂದ ಜನಾಂಗಕ್ಕೋಸ್ಕರವಾಗಿ ಏನು ಮಾಡ್ತಾರೆ, ಯಾವಾಗಲೂ ದೇವರಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾವು ಹೋದವಾರ ಚರ್ಚ್ನಲ್ಲಿ ಮೃತ್ಯುಂಜಯ ಮಂದಿರದಲ್ಲಿ ನಾವು ಕೇಳಿದ ವಾಕ್ಯವು ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 5ರಿಂದ 8ರವರೆಗೆ ಯಾವ ರೀತಿಯಾಗಿ ಯೆರೆಮೀಯನು ಮೀನ್ಸ್ ದೇವರ ಸೇವೆಗೆ ಆರಿಸಲ್ಪಟ್ಟನು ಎಂಬುದಾಗಿ. ಆತ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆತನು ದೇವರ ಸೇವೆಗೆ ಆರಿಸಲ್ಪಟ್ಟನು ಎಂಬುದಾಗಿ. ಅದೇ ರೀತಿಯಾಗಿ ಯೆರೆಮೀಯನೇ ಹೇಳ್ತಾ ಇದ್ದಾನೆ 15, 16, 17 ಈ ವಚನಗಳಲ್ಲಿ, ನಾನು ಅವ್ರ ಹತ್ರ ಕುಂತಿಲ್ಲ, ನಾನು ಈ ಕೆಟ್ಟ ಕೆಲಸ ಮಾಡಿಲ್ಲ, ನಾನು ಯಾವಾಗಲೂ ನಿನ್ನ ಮಾತನ್ನೇ ಕೇಳಿದ್ದೀನಿ, ನಾನು ಯಾವಾಗಲೂ ನಿನ್ನ ಹತ್ರನೇ ಇದ್ದೀನಿ, ಆದರೂ ಕೂಡ ನನಗೆ ಯಾಕೆ ಇಂಥ ಸಮಸ್ಯೆ, ನನಗೆ ಯಾರ್ಯಾರು ಹಾಗೆ ಮಾಡಿದ್ದಾರೋ ಅವ್ರಿಗೆ ನೀನೇನು ಮಾಡು, ಹಾಗೆ ಮಾಡು, ನನಗೆ ಯಾರ್ಯಾರು ದೋಷದಿಂದ ಇದು ಕಾಣಿದ್ದಾರೋ ಅವ್ರು ಹಂಗಾಗಲಿ ಹಿಂಗಾಗಲಿ ಅಂತಂದು ಯೆರೆಮೀಯನು ಇಲ್ಲಿ ಏನು ಮಾಡ್ತಾ ಇದ್ದಾನೆ, ದೇವ್ರಿಗೆ ಏನು ಮಾಡ್ತಾ ಇದ್ದಾನೆ, ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಜೀವಿತದಲ್ಲಿ ಕೂಡ ನಾವು ಯೇಸು ಸ್ವಾಮಿ ನಂಬಿದ ಮೇಲೆ ಕೂಡ ಫಸ್ಟ್ ಸಲ ನಾವೇನು ಮಾಡ್ತೀವಿ, ಬ್ಲೆಸ್ಸಿಂಗ್ಸ್ ಪಡ್ಕೊಳ್ತೀವಿ. ಬರ್ತಾ ನಮ್ಗೆ ಏನಾಗುತ್ತೆ, ಇವರು ನಮಗೆ ದೂರ ಆಗ್ತಾರೆ, ದೂಷಣೆ ಮಾಡ್ತಾರೆ, ಸ್ವಲ್ಪ ಸಲ ನಮ್ಮನ್ನೇನು ಮಾಡ್ತಾರೆ, ಭಾಳ ಹೀಯಾಳಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಯೆರೆಮೀಯನ ಜೀವಿತವನ್ನು ನೋಡ್ಬೇಕು. ಆದರೂ ಕೂಡ ದೇವ್ರು ಏನು ಮಾಡ್ತಾನೆ, ಅದಕ್ಕೆ ಏನಂತ ಹೇಳ್ತಾನೆ, ನೀನು ಹೋಗು, ಅವ್ರ ಸಂಗಡ ನೀನು ಮಾತಾಡು ಎಂಬುದಾಗಿ. 20, 21 ವಚನಗಳು ನೋಡ್ತಾ ಇದ್ರೆ 19, 20, 21, ನಾನು ನಿನ್ನ ಸಂಗಡ ಇರುವೆನು, ನೀನು ಸ್ವಲ್ಪ ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವನು ಎಂಬುದಾಗಿ.
ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯೆರೆಮೀಯನು ಎಷ್ಟೇ ದೇವರ ಅವ್ರನ್ನ ಇವರು ಎಷ್ಟು ನೀನು ಅದ್ಭುತ ಕಾರ್ಯ ಮಾಡಿದ್ರು, ಆಶ್ಚರ್ಯ ಕಾರ್ಯ ಮಾಡಿದ್ರು ಕೂಡ ಇವ್ರೇನಾಗ್ತಾ ಇಲ್ಲ, ತಮ್ಮ ತಪ್ಪನ್ನು ತಿಳಿದುಕೊಂಡು ಮತ್ತೆ ನಿನ್ನ ಹತ್ರ ಬರ್ತಾ ಇಲ್ಲ ಅಂತಂದು ದೇವರಿಗೆ ಯೆರೆಮೀಯನು ಹೇಳಿದಾಗ ಕೂಡ ದೇವ್ರು ಏನಂತಾನೆ, ಇಲ್ಲ ನೀನು ಹೋಗು, ನೀನು ಮತ್ತೆ ಹೋಗು, ಮತ್ತೆ ಮಾತಾಡು, ಅವ್ರಿಗೋಸ್ಕರ ನೀನು ಪ್ರಯಾಸ ಪಡ್ತಾ ಇದ್ದೀಯಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೇಳ್ತಾನೆ ಏನಂತ, ಈ ಲೋಕದಲ್ಲಿ ನನ್ನನ್ನು ಜನರು ಯಾರು ಅಂತ ಗುರುತಿಸಿಕೊಳ್ತಾರೆ ಎಂಬುದಾಗಿ. ಅದಕ್ಕೆ ಶಿಷ್ಯರಲ್ಲಿ ಒಬ್ಬರು ಏನಂತಾರೆ, ಈ ವಾಕ್ಯವನ್ನು ನಾವು ನೋಡೋಣ. ಯೇಸು ಸ್ವಾಮಿ ಆ ಥರ ಕೇಳಿದ ತಕ್ಷಣ ಸ್ವಲ್ಪ ಜನ ಏನಂತಾರೆ, ನೀನು ಯೆರೆಮೀಯನಂತ ದೊಡ್ಡ ಪ್ರವಾದಿ ಎಂಬುದಾಗಿ. ಮತ್ತಾಯ 16:14 ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ಹೆಂಗ್ ಕರೆಯಲ್ಪಟ್ಟ, ಯೆರೆಮೀಯನಂತ ದೊಡ್ಡ ಪ್ರವಾದಿ ಎಂಬುದಾಗಿ ಕರೆಯಲ್ಪಟ್ಟನು. ಅದೇ ರೀತಿಯಾಗಿ ಯೆರೆಮೀಯ ಏನ್ ಮಾಡ್ತಾ ಇದ್ದಾನೆ, ಬರೀ ಈ ಒಂದು ಚಾಪ್ಟರ್ನಲ್ಲಿ ಅದು ಎಷ್ಟೋ ಸಲ ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡಿದ್ರು ಕೂಡ ಇವ್ರು ಏನಾಗ್ತಾ ಇಲ್ಲ, ಜನರು ಮಾರ್ಪಾಟ್ ಎಂಬುದು ಇಲ್ಲ ಅವ್ರ ಜೀವಿತದಲ್ಲಿ. ಎರಡನೇ ಒಂದು ಅಂಶವನ್ನು ನೋಡೋಣ. ಯೆರೆಮೀಯನ ಒಂದು ವಿಶ್ವಾಸದಲ್ಲಿ ಏನಾಗಿದೆ, ಸಮಸ್ಯೆ ಬಂದಿದೆ ಅನ್ಮಾತು. ಯೆರೆಮೀಯನ ವಿಶ್ವಾಸದಲ್ಲಿ ಸಮಸ್ಯೆ ಬಂದಿದೆ. ತನ್ನ ಸೇವೆ ಬಗ್ಗೆ ತಾನು ಎಷ್ಟೋ ವರ್ಣಿಸ್ಕೊಳ್ತಾ ಇದ್ದಾನೆ, ನಾನು ನಿನ್ನ ಸೇವೆಯಲ್ಲಿ ನಾನು ಹುಟ್ಟಿದಂದಿನಿಂದ ನಿನ್ನ ಸೇವೆಯಲ್ಲೇ ನಾನು ಇದ್ದೀನಿ, ಆದರೂ ಕೂಡ ಇವ್ರು ಏನಾಗ್ತಾ ಇಲ್ಲ, ಬದಲಾಗ್ತಾ ಇಲ್ಲ, ಇವ್ರು ನನ್ನ ಮಾತನ್ನ ಕೇಳ್ತಾ ಇಲ್ಲ ಎಂಬುದೇ. ಅದೇ ರೀತಿಯಾಗಿ ದೇವರು ಯೆರೆಮೀಯನಿಗೆ ಏನು ಮಾಡ್ತಾ ಇದ್ದಾನೆ, ಆದರಣೆ ವಾಕ್ಯಗಳನ್ನು ಕೊಡ್ತಾ ಇದ್ದಾನೆ, ನೀನು ಹೋಗು ಮಾತಾಡು, ನಾನು ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ. ನಮ್ಮ ಜೀವನದಲ್ಲಿ ನಾವು ನೋಡಿದಾಗ ಕೂಡ ಎಷ್ಟೋ ಸಲ ನಮ್ಗೆ ಏನಾಗ್ತವೆ, ಸಮಸ್ಯೆಗಳು, ಸಂಕಟಗಳು ಎಲ್ಲರ ಜೀವಿತದಲ್ಲೂ ನಾವು ಫೇಸ್ ಮಾಡಿರ್ತೀವಿ ಒಂದಲ್ಲ ಒಂದ್ಸಲ. ಸೊ ಆ ಸಮಸ್ಯೆಗಳು ಬಂದಾಗ ನಾವು ಏನು ಮಾಡ್ಬೇಕಂದ್ರೆ, ಹಿಂಜರಿಯದೆ ದೇವರು ಯಾವ ರೀತಿಯಾಗಿ ಯೆರೆಮೀಯನ ಸಂಗಡ ಇದ್ದಾನೋ ಆ ಸಮಯದಲ್ಲಿ ಈಗಲೂ ಕೂಡ ನಮ್ಮ ಸಂಗಡ ಇರಲು ಆತನು ಏನಾಗಿದ್ದಾನೆ, ಇಷ್ಟಪಟ್ಟಿದ್ದಾನೆ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸ್ವಲ್ಪ ಜನರು ಮನುಷ್ಯರು ನಮ್ಮನ್ನು ಏನಂತಾರೋ ಏನಿಲ್ಲ, ಮನುಷ್ಯರಿಗೋಸ್ಕರ ನಾವೇನು ಮಾಡ್ತೀವಿ, ದೇವ್ರನ್ನ ಬಿಟ್ಕೊಡ್ತೀವಿ. ಆ ಒಂದು ವಾಕ್ಯವನ್ನು ನಾವು ಬೈಬಲ್ನಲ್ಲಿ ಒಂದೇ ವಚನದಲ್ಲಿ, ಒಂದೇ ಇದರಲ್ಲೇ ನಾವು ನೋಡುವುದಾದರೆ, ಒಂದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 37-39. ಯಾರಾದರೂ ಓದಿ. ಯೋಹಾನನು ಬರೆದ ಸುವಾರ್ತೆ, ಯೋಹಾನು ಬರೆದ ಸುವಾರ್ತೆ 12ನೇ ಅಧ್ಯಾಯ 42-43. ಆದರೂ ಹಿರೀ ಸಭೆಯವರಲ್ಲಿ ಅನೇಕರು ಆತನನ್ನು ನಂಬಿದರು. ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದೀತೆಂದು ಫರಿಸಾಯರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ. ಯಾಕಂದರೆ ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಗಿತ್ತು. ಇಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಗಿತ್ತಂತೆ. ಯೇಸು ಸ್ವಾಮಿ ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲವನ್ನು ಅವ್ರು ನೋಡಿದ್ದಾರೆ. ಆದರೂ ಕೂಡ ಏನಾದರೂ ಅವರು ಭಯಪಟ್ಟು ಅವ್ರು ಏನು ಮಾಡಲಿಲ್ಲ, ಸಾಕ್ಷಿ ಹೇಳಿಲ್ಲ. ಅವರಿಗೆ ದೇವರಿಂದ ಬರುವ ಆಶೀರ್ವಾದವನ್ನು ಅವ್ರು ಏನು ಮಾಡಿದ್ರು, ದೂರ ಮಾಡಿಕೊಂಡ್ರು. ಮನುಷ್ಯರು ಮತ್ತು ಆಮೇಲೆ ಫರಿಸಾಯರು ಏನಂತಾರೋ ನಮ್ಮನ್ನ, ಮತ್ತು ಆಮೇಲೆ ನಮ್ಮನ್ನ ದೇವಾಲಯಕ್ಕೆ ಬಾರದಂತೆ ನಮ್ಮನ್ನು ಬಹಿಷ್ಕರಿಸುತ್ತಾರೋ ಎಂಬ ಭಯದಿಂದ ಅವ್ರು ಏನು ಮಾಡಿದ್ರು, ದೇವ್ರನ್ನ ದೇವರ ಒಂದು ಮಹಿಮೆಯನ್ನ ಹೊಂದಿಕೊಳ್ಳದೆ ಮನುಷ್ಯರ ಮಹಿಮೆಯನ್ನು ಹೊಂದಿಕೊಳ್ಳೋದಕ್ಕೆ ಆತರ ಪಟ್ಟರು. ಆದರೆ ನಾವಾದರೂ ನಮ್ಮ ಜೀವಿತದಲ್ಲಿ ಬರುವ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ನಮ್ಮನ್ನು ಏನು ಮಾಡಬಾರ್ದು, ನಾವು ದೇವರನ್ನ ದೂರ ಮಾಡ್ಬೋದು, ನಮ್ಮ ವಿಶ್ವಾಸವನ್ನು ನಾವು ಏನು ಮಾಡಬಾರ್ದು, ಕಳ್ಕೊಳ್ಳಬಾರದು ಎಂಬುದಾಗಿ ಯೆರೆಮೀಯನ ಒಂದು ಪ್ರವಾದನೆ ಗ್ರಂಥದ ಮೂಲಕ ನಾವು ತಿಳ್ಕೊಳ್ಳುವಂತರಾಗಿದ್ದೇವೆ. ಅದೇ ರೀತಿಯಾಗಿ ನಾವು ನೋಡುವುದಾದರೆ ಮೂರನೇ ಪಾಯಿಂಟ್ ನೋಡುವುದಾದರೆ, ನಮ್ಮ ಜೀವಿತದಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ, ಯೆರೆಮೀಯನ್ ಏನು ಮಾಡಬೇಕು, ಆಯ್ಕೆ ಮಾಡ್ಕೋಬೇಕು. ಯೆರೆಮೀಯನಿಗೆ ಸೇವೆ ಮಾಡಲು ಇಷ್ಟ ಇದೆ, ಆದರೆ ಇವರು ಜನರನ್ನು ನೋಡಿ ಆತಗೆ ಏನಾಗ್ತಾ ಇದೆ ಅಂದರೆ, ಇಂಥ ಜನರ ಮಧ್ಯದಲ್ಲಿ ನಾನು ಸೇವೆ ಮಾಡಲು ಇಷ್ಟ ಇಲ್ಲ ಎಂಬುದಾಗಿ ಆತ ಏನು ಮಾಡ್ತಾ ಇದ್ದಾನೆ, ಪ್ರಲಾಪಿಸ್ತಾ ಇದ್ದಾನೆ. ಅವ್ರನ್ನ ಏನು ಮಾಡಿಬಿಡು, ಈಗ ಇದು
ಕೆಟ್ಟ ಕಾರ್ಯಗಳು ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಏನು ಮಾಡೋದು, ಆಗಿಂದಾಗಲೇ ಅವ್ರಿಗೆ ಏನು ಮಾಡು, ಶಿಕ್ಷೆ ಕೊಡು ಎಂಬುದಾಗಿ ಆತನು ದೇವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವ್ರು ಏನು ಅಂತ ಇದ್ದಾನಂದರೆ, ನೀನು ಮಾಡುವ ಚಾಯ್ಸಲ್ಲಿ ಕಠಿಣತ್ವವೂ ಇರ್ಬೋದು ಅಥವಾ ಬರುವ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನೀನೇನು ಮಾಡಬೇಕು, ಅವನ್ನೆಲ್ಲ ಎದುರಿಸಿ ಮುಂದೆ ಹೋಗ್ಬೇಕು ಎಂಬುದಾಗಿ ಯೆರೆಮೀಯನಿಗೆ ದೇವರು ಹೇಳ್ತಾ ಇದ್ದಾರೆ. ಸೊ ನಮ್ಮ ಜೀವಿತದಲ್ಲಿ ಕೂಡ ಬರುವಂಥ ಸಮಸ್ಯೆಗಳು ಎಷ್ಟೇ ಆದರೂ ಕೂಡ ನಾವು ನಂಬಿರುವ ದೇವರು ನಮ್ಮನ್ನೆಂದಿಗೂ ಕೂಡ ಕೈ ಬಿಡುವುದಿಲ್ಲ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಯೆರೆಮೀಯನಿಗೆ ಧೈರ್ಯ ಕೊಟ್ಟು ಮುಂದೆ ನಡೆಸಿದ ದೇವರು ಈಗಲೂ ಕೂಡ ನಮ್ಮ ಸಂಗಡ ಇದ್ದು ಮುಂದೆ ನಡೆಸುವ ಆತನಾಗಿದ್ದಾನೆ. ನಮ್ಮ ನಿರ್ಣಯವು ನಮ್ಮ ಮೇಲೆ ಆಧಾರಗೊಂಡಿದೆ. ನಾವು ಏನು ಅನ್ಕೋಬೇಕಂದ್ರೆ, ಯಾವ ರೀತಿಯಾಗಿ ಆ ಒಂದು ಕಥೆಯಲ್ಲಿ ನಾವು ನೋಡಿದೆವು, ತಂದೆ ಮಗಳಿಗೆ ಯಾವ ರೀತಿಯಾಗಿ ಧೈರ್ಯ ಕೊಟ್ಟು ನಡೆಸಿಕೊಂಡು ಹೋಗ್ಬೇಕು ಎಂಬುದಾಗಿ ಹೇಳಿದನು, ಅದೇ ರೀತಿಯಾಗಿ ನಾವು ಕೂಡ ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಕೂಡ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಆ ಒಂದು ಧೈರ್ಯವನ್ನು ಪಡೆದುಕೊಂಡು ನಾವೇನು ಮಾಡಬೇಕು, ಮುಂದೆ ಸಾಗಬೇಕು. ಒಬ್ಬ ವ್ಯಕ್ತಿ ಕ್ಷೌರ ಮಾಡಿಸ್ಕೊಳ್ಳೋದಕ್ಕೆ ಇದಕ್ಕೆ ಏನಂತಾರೆ, ಅಂಗಡಿಗೆ ಹೋಗ್ತಾನೆ. ಅವಾಗಾದರೆ ಮನೆಗೆ ಬಂದು ಎಲ್ಲರೂ ಏನು ಮಾಡ್ತಿದ್ರು, ಕಟಿಂಗ್ ಮಾಡ್ತಾ ಇದ್ರು. ಆದರೆ ಈಗ ಪ್ರತಿಯೊಂದು ಹಳ್ಳಿಯಲ್ಲಾಗಲಿ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಏನಾಗಿದೆ, ಎಲ್ಲರೂ ಡಬ್ಬೆ ಅಂಗಡಿ ಇಟ್ಕೊತಾರೆ ಅನ್ಮಾತು, ಕಟಿಂಗ್ ಶಾಪ್ಗೆ ಒಬ್ಬ ವ್ಯಕ್ತಿ ಹೋದ. ಸೊ ಅಲ್ಲಿಗೆ ಹೋಗಿದ ತಕ್ಷಣ ಅಲ್ಲಿ ಟಿ ವಿ ಆನ್ ಮಾಡಿದ್ರು. ಸೊ ಕಟಿಂಗ್ ಮಾಡತ್ತ ಅದನ್ನ ಕುಂದ್ರಿಸ್ಕೊಂಡ, ಚೇರಿನ ಮ್ಯಾಗ ಕುಂದ್ರಿಸ್ಕೊಂಡು ಟಿ ವಿ ನೋಡ್ತಾ ಇದ್ರು. ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಟಿ ವಿಯಲ್ಲಿ ಬರ್ತಾ ಇತ್ತು, ಇಷ್ಟು ಕಳ್ಳತನ ಆಗಿದೆ, ಇಷ್ಟು ಜನ ಸಾಯಿಸಿದ್ದಾರೆ ಅಂತಂದು ತೋರಿಸ್ತಾ ಇದ್ರು. ಅದಕ್ಕೆ ಕಟಿಂಗ್ ಮಾಡತ್ತೆ ಏನಂದ್ರೆ, ದೇವ್ರು ಎಲ್ಲದನ್ನಪ್ಪ ಎಲ್ಲಿಲ್ಲ, ಇಷ್ಟೆಲ್ಲ ನಡೀತಾ ಇದೆ ಆದರೂ ಕೂಡ ಏನಾಗ್ತಾ ಇಲ್ಲ, ದೇವರು ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡು ಎಲ್ಲ ಕುಂತ್ಬಿಟ್ಟಾನ ಅಂತಂದು ಇಟ್ಕಂದ. ಕಟಿಂಗ್ ಕಟಿಂಗ್ ಮಾಡಿಸ್ಕೊಳ್ಳತ್ಗಂದ. ಅದಕ್ಕೆ ಈತ ಸುಮ್ಮನೆ ನೋಡಿದ ಅನ್ಮಾತು, ಏನು ಅಲ್ಲಿಲ್ಲ. ಅದಕ್ಕೆ ಕಟಿಂಗ್ ಎಲ್ಲ ಮುಗೀತು. ಸೊ ಇಬ್ಬರು ಸರಿ ಬಿಡಪ್ಪ ಎಲ್ಲ ಆಯ್ತಲ್ಲ, ಬಾ ಟೀ ಕುಡಿಯೋಣ ಅಂತಂದು ಇಬ್ಬರು ಹೊರಗಡೆ ಬಂದ ತಕ್ಷಣ ಪಕ್ಕದಲ್ಲಿ ಸ್ವಲ್ಪ ದೂರ ಹೋಗಿದ ತಕ್ಷಣ ಅಲ್ಲಿ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡ್ತಾ ಇರ್ಬೇಕಾದ್ರೆ ಗಡ್ಡ, ಆಮೇಲೆ ಭಾಳ ಕೂದಲು, ಮೀಸೆ ಎಲ್ಲ ಉದ್ದ ಬಂದಿತ್ತು ಅನ್ಮಾತು. ಅದಕ್ಕೆ ಈತ ಏನಂದ, ಕಟಿಂಗ್ ಮಾಡಿಸ್ಕೊಂಡಾತ, ನೋಡಪ್ಪ ಈ ಕಟಿಂಗ್ ಮಾಡತ್ತ ಎಲ್ಲದನೋ ಎಲ್ಲಿಲ್ಲ, ಇವರೆಲ್ಲ ಹಿಂಗದಾರ ಅಂತಂದ. ಸೊ ಇದ್ರ ಅರ್ಥ ಏನಂದ್ರೆ, ನಾವು ಏನಾಗಬೇಕು, ದೇವ್ರ ಹತ್ರ ಹೋಗ್ಬೇಕು. ನಾವು ದೇವ್ರ ಹತ್ರ ಹೋದ್ರೇ ದೇವ್ರಿಗೆ ಗೊತ್ತಾಗುತ್ತೆ. ಹೋಗೋಕ್ಕಿಂತ ಮುಂಚಿತವಾಗಿ ಇಲ್ಲಿಂದ ಇಲ್ಲೇನೆ ಇದಾಗಬೇಕಂದ್ರೆ ಅದು ಆಗೋದಿಲ್ಲ. ಸೊ ಹಂಗಾಗಿ ಯಾವುದನ್ನೇ ಆಗಲಿ ನಾವು ಏನು ಮಾಡಬೇಕು, ನಿಂದನೆ ಮಾಡಬಾರ್ದು, ತಿಳ್ಕೊಳ್ಳದೆ. ಸೊ ಈ ಒಂದು ಯೆರೆಮೀಯನ ಜೀವಿತದಲ್ಲಿ ಕೂಡ ಸೇಮ್ ಅದೇ ಥರನೇ ಆಯಿತು. ಅದೇನಂದ, ಇವ್ರನ್ನ ಇದು ಮಾಡು, ಇವರು ನಿನ್ನ ಮಾತು ಕೇಳ್ತಾ ಇಲ್ಲ. ನಾವೆಲ್ಲರೂ ಕೂಡ ದೇವರ ದೃಷ್ಟಿಯಲ್ಲೇ ಒಬ್ಬರೇ, ಎಲ್ಲರೂ ಕೂಡ ಆತನ ಮಕ್ಕಳು. ಇವ್ರು ಹೆಚ್ಚು ಇವ್ರು ಕಡಿಮೆ ಎಂಬುದು ಇಲ್ಲ. ಅದಕ್ಕಾಗಿ ಯೆರೆಮೀಯನಿಗೆ ತಿಳಿಸೋದಕ್ಕೋಸ್ಕರವಾಗಿ ದೇವರು ಏನಂತಾನಂದ್ರೆ, ನೀನು ಹೋಗು ಅವ್ರ ಸಂಗಡ ಮಾತಾಡು, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಯೆರೆಮೀಯನನ್ನು ಕುಂದಿಸಲಿಲ್ಲ ದೇವರು, ಅದನ್ನ ಧೈರ್ಯಪಡಿಸಿ ಮುಂದೆ ಕಳಿಸಿಕೊಟ್ಟ ಎಂಬುದಾಗಿ. ಅದೇ ರೀತಿಯಾಗಿ ನಾವು ನೋಡುವುದಾದರೆ, ಯೇಸು ಸ್ವಾಮಿಯು ಕೂಡ ಈ ಲೋಕಕ್ಕೆ ಬಂದಾಗ ನಮಗೆ ಬರಬೇಕಾದ ಶಿಕ್ಷೆಯನ್ನು ಏನು ಮಾಡಿದ, ಆತ ಅನುಭವಿಸಿದ. ನೀವು ನನಗೋಸ್ಕರ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಕೂಡ ನಂತರ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡುವುದು ಅವಶ್ಯಕತೆ ಇಲ್ಲ. ಜಸ್ಟ್ ಹೋಗಿ ನೀವೇನು ಮಾಡ್ರಿ, ಯಾರು ನಿಜವಾದ ದೇವರು ಎಂಬುದಾಗಿ ತಿಳಿಸಿರಿ, ಸುವಾರ್ತೆ ಪ್ರಕಟಿಸಿರಿ ಎಂಬುದಾಗಿ ದೇವರು ಹೇಳಿದೆ. ಈ ಒಂದು ಭಾರ ಯಾರ ಮೇಲಿದೆ, ನಮ್ಮೆಲ್ಲರ ಮೇಲಿದೆ. ಸೊ ಅದಕ್ಕಾಗಿ ನಾವು ಕೂಡ ಏನು ಮಾಡಬೇಕು, ನಮಗೆ ನಮ್ಮ ಜೀವಿತದಲ್ಲಿ ನಡೆದಿರುವ ಪ್ರತಿಯೊಂದು ಅದ್ಭುತಗಳನ್ನು, ಆಶ್ಚರ್ಯಕ್ರಿಯೆಗಳನ್ನು ನಾವೇನು ಮಾಡಬೇಕು, ಇತರರಿಗೆ ಪ್ರಕಟಿಸಬೇಕು. ಈ ರೀತಿಯಾಗಿ ಪ್ರಕಟಿಸುತ್ತೇವೆ ಎಂಬುದಾಗಿ ನಾವೇನು ಮಾಡಬೇಕು, ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇವತ್ತಿನ ಟಾಪಿಕ್ಕು ಇದೇ, ಇಟ್ ಈಸ್ ಟೈಮ್ ಟು ಡಿಸೈಡ್. ನಾವು ದೃಢವಾದ ನಿರ್ಧಾರವನ್ನು ಈ ಸಮಯದಲ್ಲಿ ನಾವೇನು ಮಾಡಬೇಕು, ತೆಗೆದುಕೊಳ್ಳಬೇಕು. ಸೊ ಈ ಒಂದು ಚಿಕ್ಕ ವಾಕ್ಯವನ್ನು ದೇವರು ನಮ್ಮ ಹೃದಯದಲ್ಲಿ ಆಶೀರ್ವದಿಸಲ್ಲ. ಹಲ್ಲೆಲೂಯಾ. ಅತ್ಯುತ್ತಮವಾಗಿಯೂ ಮತ್ತು ಪ್ರಿಯವಾದವರೇ, ಪರಿಶುದ್ಧಾತ್ಮ ದೇವರು ಮಗಳ ಸಂಗಡ ನಮ್ಮೆಲ್ಲರ ಸಂಗಡ ಮಾತಾಡಿದ್ದಾರೆ. ಎಲ್ಲರೂ ಗಟ್ಟಿಯಾಗಿ ಇಚ್ಛೆ ಪಡುತ್ತೀವಿ.